ಆತ್ಮೀಯ ನಮಸ್ಕಾರ. ಸಾಧನೆಗಳು ಮಾತಾಡಬೇಕೆ ವಿನಃ ಮನುಷ್ಯ ಮಾತನಾಡಬಾರ್ದು ಅಂತ, ಆತನ ಕೃತಿಗಳು ಮಾತಾಡಬೇಕೆ ಹೊರತು ಮಾತಾಡೋದೇ ಕೃತಿ ಆಗಬಾರ್ದು ಅಂತ ಈ ಮಾತುಗಳು ನಾವೆಲ್ಲ ಕೇಳ್ತೇವೆ. ಇದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ವ್ಯಕ್ತಿಗಳು ಮಾತ್ರ ಇರ್ತಾರೆ. ಅದರಲ್ಲಿ ಗದಗದ ಪರಿಸರದಲ್ಲಿ ಶಿಕ್ಷಣ ರಂಗದ ಭೀಷ್ಮ ಅಂತ ಕರೆಸಿಕೊಂಡಂಥವರು, ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಸಣ್ಣ ಹುದ್ದೆಯಿಂದ ಬಂದು ಬಹು ದೊಡ್ಡದಾಗಿರುವಂತಹ ಸಾಧನೆಯನ್ನು ಮಾಡಿ ಬಹುಶಃ ಇನ್ನೊಂದು ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಿದ್ರೆ ಒಂದು ಯೂನಿವರ್ಸಿಟಿಯನ್ನು ಕೂಡ ಅವರು ಮಾಡ್ತಾ ಇದ್ರು. ಯೂನಿವರ್ಸಲ್ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗ್ತಾ ಇದ್ರು ಗದಗದ ಪರಿಸರದಿಂದ. ಅಂತ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ BF ದಂಡಿನವರು. ಸಾವಿನಲ್ಲೂ ಕೂಡ ಪತಿ ಪತ್ನಿಯರಿಬ್ರು ಕೂಡ ಆದರ್ಶವಾಗಿರ್ತಕ್ಕಂಥ ಪ್ರೇಮವನ್ನು ಮೆರೆದು ಹೋದ್ರು. ಪತ್ನಿ ದಿವಂಗತರಾದರ ಕೆಲವು ದಿನಗಳಲ್ಲಿ BF ದಂಡಿನವರು ಕೂಡ ನಿಧನರಾಗಿರುವಂಥದ್ದು, ಕಾಲವಾಗಿರುವಂಥದ್ದು ನಾವೆಲ್ಲ ಕೇಳಿದ್ದೇವೆ. ಇವತ್ತು ಅವರ ಈ ಸಾಧನೆಯನ್ನು ಮಾಡಿಕೊಂಡು ಅವರ ಅಭಿಮಾನಿಗಳು, ಹಿತೈಷಿಗಳು, ಶಿಷ್ಯ ಬಳಗ ಎಲ್ಲರೂ ಕೂಡ್ಕೊಂಡು ಅವ್ರದೇ ಆಗಿರುವಂಥದ್ದು ಸ್ಮಾರಕವನ್ನ ಕಟ್ಟಬೇಕು. ಯಾಕೆಂದ್ರೆ ಆ ವ್ಯಕ್ತಿ ಸುಮ್ಮನೆ ವ್ಯಕ್ತಿಯಾಗಿ ಹೋಗ್ಲಿಲ್ಲ, ಶಿಕ್ಷಣ ರಂಗದ ಶಕ್ತಿಯಾಗಿ ಹೋದ್ರು. ಸೊ ಹಾಗಾಗಿ ಅವ್ರಿಗೆ ಯಾಕೆ ನಾವು ಸ್ಮಾರಕವನ್ನು ಕಟ್ಟಬಾರ್ದು ಅನ್ನುವಂಥ ಚಿಂತನೆಯನ್ನ ಇದೀಗ ಅವರ ಅಭಿಮಾನಿಗಳು ಮಾಡಿಕೊಳ್ತಾ ಇದ್ದಾರೆ, ಅವರ ಶಿಷ್ಯ ಬಳಗ ಮಾಡಿಕೊಳ್ತಾ ಇದೆ. ಹಾಗಿದ್ರೆ ಆ ಸ್ಮಾರಕ ಹೇಗಿರುತ್ತೆ? ಈ ಸ್ಮಾರಕ ನಿರ್ಮಾಣದ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ? ಎಷ್ಟು ವೆಚ್ಚದ ಸ್ಮಾರಕ? ಇದರ ಉದ್ದೇಶ ಏನು? ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆಗೆ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ DB ಗವಾಣಿ ಸರ್. ಕಾರ್ಯಕ್ರಮಕ್ಕೆ ಹಾಗೆಯೇ ಪ್ರೊಫೆಸರ್ MN ಕಾಮನಹಳ್ಳಿ ಗುರುಗಳಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ಇವರಿಬ್ರು ದಿಗ್ಗಜರು ಬಹುಶಃ ತಮ್ಮದೇ ಆಗಿರುವಂತಹ ಪಾಠ ಪ್ರವಚನ ಕೊಡುವ ಮೂಲಕ ಈ ನಾಡಿನಲ್ಲಿ ಮನಿಮಾತಾಗಿರುವಂತವರು. ಅಂಥವರು ಡಾಕ್ಟರ್ ದಂಡೀಂದ್ರನಿದ್ದಾರೆ. ಅವರ ಸಂಸ್ಥೆಯಲ್ಲೇ ಪಳಗಿದಂಥವರು, ಹಲವಾರು ಜನರನ್ನ ಪಳಗಿಸಿದಂಥವರು, ಅನುಭಾವಿಗಳು ಎರಡೂ ಕೂಡ ಅವರಿಲ್ಲಿದೆ. ಅಂಥವರಿದ್ದಾರೆ. ಹಾಗಿದ್ರೆ ಮತ್ತೆ ಆಗ್ತಡ ದಂಡೀಂದ್ರ ಸಾಧನೆ ಏನು, ಸ್ಮಾರಕ ಯಾಕೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ದಂಡೀನ್ ಸರ್ ಹತ್ರ ಬರ್ತೀನಿ. ಸರ್, ಇದೀಗ ದಿವಂಗತ ಡಾಕ್ಟರ್ ದಂಡೀನ್ ಅಂತಂದ್ರೆ ನಿಜಕ್ಕೂ ಕೂಡ ಈ ಭಾಗದಲ್ಲಿ ಅವರ ಈ ಇತ್ತೀಚೆಗೆ ಅವ್ರನ್ನ ಕೂಡ ನಾವು ಭೇಟಿ ಮಾಡ್ತಾ ಇದ್ವಿ. ಅಷ್ಟೊಂದು ದೊಡ್ಡ ವಯೋಮಾನದಲ್ಲಿಯೂ ಕೂಡ ಇನ್ನೂ ಸಣ್ಣ ಮಕ್ಕಳ ಛಲ ಅವರಲ್ಲಿ ಕಾಣಿಸ್ತಾ ಇತ್ತು ಅನ್ನುವಂಥದ್ದು ನಮ್ಗೆ ಜನರಲ್ ಆಗಿ ಗೊತ್ತಾಗ್ತದೆ. ತಾವು ಅವರನ್ನ ಯಾವಾಗಿಂದ ನೋಡಿದ್ರಿ? ಹೇಗಿದ್ರು, ಹೇಗಿರ್ತಿದ್ರು, ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ನಾನು ಗದಗಿಗೆ 1988ರಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ KSS ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರ ಅವಕಾಶ ಮಾಡಿಕೊಟ್ಟ ನಂತರ ಸುಮಾರು ಒಂದು 15 ದಿವಸಗಳ ಅಂತರದಲ್ಲಿ ನನ್ನನ್ನು ತಮ್ಮ ಹುಟ್ಟೂರಾದ ದ್ಯಾಮುನ್ಶಿಗೆ ಕರ್ಕೊಂಡು ಹೋದ್ರು. ದ್ಯಾಮುನ್ಶಿಗೆ ಹೋದಾಗ ನಂಗೆ ಸಹಜವಾಗಿ ಅನಿಸಿದ್ದು, ಆ ಹುಟ್ಟೂರನ್ನು ನೋಡಿದಾಗ ಸೂಡಿವರೆಗೆ ನಾನು ಅತ್ಯಂತ ನಮ್ರತೆಯಿಂದ, ಒಂದು ನಮ್ರಭಾವದಿಂದ ಸೂಡಿಯವರಿಗೆ ನಮ್ಮ ಪ್ರಯಾಣ ಸಾಗಿತ್ತು. ಆದರೆ ಸೂಡಿಯಿಂದ ದ್ಯಾಮುನ್ಶಿಗೆ ಹೋಗ್ಬೇಕಾದ್ರೆ ನನಗನ್ಸಿದ್ದು ತುಂಬ ಬೇಸರದ ಸಂಗತಿ. ಆ ಮುಳ್ಳು, ಕಲ್ಲು, ಆ ಹಳ್ಳ, ಆ ಒಂದು ಹಾದಿಯನ್ನು ನಾವು ನೋಡ್ತಾ ಇದ್ರೆ ಬಹುಶಃ ದಂಡೀನವರು 1935 ಆಗಸ್ಟ್ 5ರಂದು ಆ ಪುಟ್ಟ ಕುಗ್ರಾಮದಲ್ಲಿ ಜನಿಸಿ ಸ್ವಾತಂತ್ರ್ಯಕ್ಕೂ ಮುನ್ನನೇ ಸುಮಾರು ಒಂದು 12 ವರ್ಷಗಳ ಮುಂಚಿತವಾಗಿನೇ ಅವರು ಸ್ವತಂತ್ರ ಶಕ್ತಿ ಮುಂಚಿತವಾಗಿ ಜನ್ಮ ತಾಳಿದವರು. ಹೀಗಾಗಿ ಆ ಸಂದರ್ಭದಲ್ಲಿ ಅವ್ರ ಶಿಕ್ಷಣ ಹೇಗೆ ಪಡ್ಕೊಂಡ್ರು ಅನ್ನೋದನ್ನೇ ನನಗೆ ಸೋಜಿಗದ ಸಂಗತಿಯಾಗಿ ಕಂಡು ಬಂತು. ಯಾಕಂದ್ರೆ ಬೆಳಗಾವಿ ಸಮೀಪ ಹುಟ್ಟಿದಂತ ನನಗೆ ಅದು ಯಾವುದೂ ಅನಿಸಿರ್ಲಿಲ್ಲ, PB ರೋಡ್ ಮೇಲೆ ಬೆಳೆದಂತ ನಾನು. ಆದ್ರೆ ಈ ಒಂದು ಕುಗ್ರಾಮಕ್ಕೆ ಬಂದಾಗ ಆ ಮುಳ್ಳು, ಕಲ್ಲು, ಎಡಹಳ್ಳ ಅದನ್ನು ದಾಟಿಕೊಂಡು ಬಂದು ಸೌಡಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡದ್ದೇ ಒಂದು ದೊಡ್ಡ ಸಾಧನೆ ಅದು ಆ ಸಂದರ್ಭದಲ್ಲಿ. ಯಾಕಂದ್ರೆ ಚಕ್ಡಿ ಮಾರ್ಗ, ಅದು ಚಕ್ಡಿ ಮಾರ್ಗ ಎಲ್ಲ ದಾರಿನೇ ಆಗಿತ್ತು ಅವಾಗ ಸಹಿತ. ನಾನು ಹೋದಾಗ ಇವಾಗ ಒಂದು ಟ್ರ್ಯಾಕ್ಟರ್ ಮಾರ್ಗ ಇದೆ, ಒಂದು ಬಸ್ ಹಾದು ಹೋಗ್ತದೆ ಅಷ್ಟೇ. ಅಲ್ಲಿ ಇವಾಗ ಹಳ್ಳಕ್ಕೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಒಂದು 10 ವರ್ಷಗಳ ಹಿಂದೆ. ಅಲ್ಲಿವರೆಗೆ ಸಹಿತ ಊರಿಗೆ ಯಾವ ಸಾಧನೆ ಅಥವಾ ಸಂಪರ್ಕ ಇದ್ದಿರಲಿಲ್ಲ ಅನ್ನೋದನ್ನೇ ನಾವು ಕಂಡುಕೋಬೇಕಾಗ್ತದೆ. ಅಂತ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ಬಿಷ್ಟಪ್ಪ ಅವ್ರನ್ನ, ಆ ಗ್ರಾಮದ ಪರಿಸರವನ್ನು ನೋಡಿದಾಗ, ಅವ್ರು ಕಲಿತಂತಹ ಆ ಜ್ಞಾನದ ಒಂದು ಭಂಡಾರವನ್ನು ನಾವು ನೋಡಿದಾಗ ಹೇಗೆ ಕಲಿತ್ರು ಇವರು? ಬಹುಶಃ ಏಕಲವ್ಯನಂತನೇ ಇವರೆಲ್ಲ ಕಲ್ತಿರ್ಬೋದಲ್ಲ ಆ ಸಂದರ್ಭದಲ್ಲಿ ಅನ್ನುವಂಥ ಭಾವನೆ ಸಹಜವಾಗಿ ಬಂತು. ಬರೀ ಕಲಿಯೋದಷ್ಟಲ್ಲ, ಶಾಲೆಗೆ ಹೋದ ನಂತರ ಶಾಲೆಯಲ್ಲಿ ಕಲಿಕೆ ಮಾತ್ರ. ಅದು 4ನೇ ತರಗತಿ ಅಂತ ಒಂದು ಹಳ್ಳಿ, ಅದು ಅಷ್ಟೇ, ಏಕೋಪಾಧ್ಯಾಯ ಶಾಲೆ. ಅದು ಒಬ್ಬರೇ ಶಿಕ್ಷಕರು ಹೊರಗಡೆ ಕೆಲ್ಸಕ್ಕೆ ಹೋದಾಗ ಇವನ್ ಕಟ್ಟಿ ಮೇಲೆ ಕೂಡಿಸಿ ಹೋದಾಗ ಬರ್ತೀನಪ್ಪ ಇಲ್ಲೇ ಕೊಡ್ರು ಕಾಕೋತಂತ. ಶಿಕ್ಷಕರು ಸಾಯಂಕಾಲ 7 ಗಂಟೆವರೆಗೆ ಬರುವವರೆಗೆ ಸಹಿತ ಬಿಷ್ಟಪ್ಪ ಕಟ್ಟಿ ಮೇಲೆ ಕುಳಿತುಕಾಯ್ತಾ ಇದ್ರು. ಅಂದ್ರೆ ಶಿಕ್ಷಣದ ಹಸಿವು ಮತ್ತು ಹಂಬಲ ಎಷ್ಟಿತ್ತು ಅನ್ನೋದು ನಮ್ಗೆ ಸಹಜವಾಗಿ ಗೊತ್ತಾಗ್ತದೆ. ಅಂತ ಒಂದು ಪರಿಸರದಲ್ಲಿ ಒಬ್ಬ ಬಾಲಕ ಬೆಳೀತಾನಲ್ಲ, ಆ ಬೆಳೆದಂತ ಪರಿಸರನ ಕಂಡುಕೊಂಡಾಗ ನಮಗನಿಸ್ತದೆ ಅವರಲ್ಲಿ ಆ ಮುಗ್ಧತೆ,
ಆ ಸೌಮ್ಯತೆ, ಆ ಒಟ್ಟುಗುಣವಾಗಿ ಬಂದಿದ್ದು ಅವೆಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬರೀ ಅದಷ್ಟೇ ಅಲ್ಲ, ಬಿಡುವಿನ ಸಂದರ್ಭದಲ್ಲಿ ನಟ್ ಕಡಿತಿದ್ರು ಅವರು. ರೈತಾಪಿ ಕೆಲಸ ಮಾಡ್ತಿದ್ರು, ತೋಟಕ್ಕೆ ಹೋಗ್ತಿದ್ರು, ತೋಟಕ್ಕೆ ಹೋಗಿ ನಟ್ ಕಡಿಯೋ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು. ತಮ್ಮ ಹೊಲದಲ್ಲಿ ಅಷ್ಟೇ ಅಲ್ಲ, ಅದನ್ನು ಮಾಡ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರ್ಸಂತ ಬಿಷ್ಟಪ್ಪ ಮುಂದೆ ಸೂಡಿಗೆ ಬರ್ತಾರೆ. ಸೂಡಿಯಿಂದ ಅಲ್ಲಿ 7ನೇ ಮುಗಿಸ್ತಾರೆ. ನಂತರ FT ಪಾಟೀಲ್ ಹೈಸ್ಕೂಲು ಇದಕ್ಕೆ ರೋಣಕ್ಕೆ ಬರ್ತಾರೆ. ನೋಡಿ, ಇಲ್ಲಿ 5 ಕಿಲೋಮೀಟರ್ ನಡಿಬೇಕು, ಇಲ್ಲಿ 6 ಕಿಲೋಮೀಟರ್, 11 ಕಿಲೋಮೀಟರ್ ದಿನ ನಡಿಬೇಕು ಅವರು. ನಡ್ಕೊಂಡು ರೋಣಕ್ಕೆ ಬಂದು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸ್ತಾರೆ. ಅಲ್ಲಿ ವಾರದ ಮನೆಯನ್ನ ಊಟ ಮಾಡ್ತಾರೆ. ಯಾರು ಅಲ್ಲಿ ವಾರ ಊಟ ಕೊಡ್ತಿರ್ತಾರೆ, ಅಲ್ಲಿ ವಾರದ ಮನೆಯನ್ನ ಊಟ ಮಾಡಿ ಅವ್ರು ತಮ್ಮ ಶಿಕ್ಷಣ ಪೂರೈಸಿಕೊಳ್ತಾರೆ. ಅಲ್ಲಿ ನಂತರ ಇನ್ನೊಂದು ವಾರದ ಮನೆಯ ಊಟ ಅಂದ್ರೆ ಬೇರೆ ಬೇರೆ ಮನೆಗೆ ಹೆಂಗ್ ಸೇರೋದು? ಹೌದು, ಅಂದ್ರೆ ಅವಾಗ ಕೆಲವೊಂದು ಕುಟುಂಬಗಳು ಇದ್ದು ಆ ರೀತಿಯಾಗಿ ಸದೃಢವಾದಂತಹ ಆರ್ಥಿಕವಾಗಿ ಬಲಾಢ್ಯವಂತ ಕುಟುಂಬಗಳು ಹಳ್ಳಿಯಿಂದ ಕಲಿಗೆ ಬಂದಂತ ಮಕ್ಕಳಿಗೆ ಅನ್ನದಾಸೋಹ ಮಾಡ್ತಿದ್ರು. ಹೀಗಾಗಿ ವಾರದ ಮನೆ ಮಲ್ಲಪ್ಪನವ್ರು ಇರ್ಬಹುದು, ಈಗ ಬಸರಿಗಿಡ ವೀರಪ್ಪನವ್ರು ಇರ್ಬಹುದು, ರೋನ್ದಲ್ಲಿ ಇಂಥ ಅನೇಕ ಮನೆತನಗಳು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಒಂದು ವಾರದ ಮಟ್ಟಿಗೆ ಈ ವಾರ ಈ ಮನೆಯಲ್ಲಿ, ಮುಂದಿನ ವಾರ ಮತ್ತೊಂದು ಮನೆಯಲ್ಲಿ, ಮುಂದಿನ ವಾರ ಮತ್ತೊಂದು ಮನೆಯಲ್ಲಿ, ಅಂದ್ರೆ ಅವ್ರಿಗೂ ಅದು ಭಾರ ಆಗ್ಬಾರ್ದು. ಆ ರೀತಿಯಾಗಿ ವಾರದ ಮನೆ ಊಟಗಳನ್ನ ನಡ್ಸ್ಕೊಂಡು ಬರ್ತಿದ್ರು. ಅಂತ ವಾರದ ಮನೇಲಿ ಊಟ ಮಾಡಿದಂಥ ಬೆಸ್ಟಪ್ಪನವರು ಮುಂದೆ 1951ನೇ ಇಸ್ವಿಯಲ್ಲಿ ನನಗೆ ಕುತೂಹಲ ಮತ್ತು ಅತ್ಯಂತ ಗಾಢವಾಗಿ ಕಾಡಿದಂತಹ ಸಂದರ್ಭ ಏನಂದ್ರೆ, ದ್ಯಾಮುನ್ಷಿ ಅಂತ ಚಿಕ್ಕ ಹಳ್ಳಿಯಿಂದ ಬೆಳಗಾವಿಗೆ ಬರೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಆವಾಗ PUC ಕಲಿಕೆ, PUC ವಿದ್ಯಾಭ್ಯಾಸವನ್ನ ಅವರು ಧಾರವಾಡ ಬಿಟ್ಟು, ಹುಬ್ಬಳ್ಳಿ ಬಿಟ್ಟು ನೇರವಾಗಿ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಗೆ ಅದು ಒಬ್ಬ SSLC ಬಾಲಕ, ಏನೂ ಗೊತ್ತಿಲ್ಲಂತ ಬಾಲಕ, ಮಲೆನಾಡಿನ ಅದು ಅತ್ಯಂತ ಜಿಟಿಸುವಂತ ಮಳೆಗೆ ಅವಾಗ ಬೆಳಗಾವಿ ಅಂತ ಒಂದು ಪರಿಸರಕ್ಕೆ ಅವ್ರು ಬಂದು ತಮ್ಮ PUC ವಿದ್ಯಾಭ್ಯಾಸ ಮಾಡ್ತಾರೆ. ಈ ಎಲ್ಲ ಸಂದರ್ಭಗಳು ನೆನಪಿಸ್ಕೊಂಡಾಗ ಅವರ ಸಾಧನೆಯ ಮೆಟ್ಟಲುಗಳು ಒಂದೊಂದಾಗಿ ಗೊತ್ತಾಗ್ತವೆ. ಒಬ್ಬ ವಿದ್ಯಾರ್ಥಿಯಾಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ ನೋಡಿ. ಸಹಜವಾಗಿ ಮಾತನ್ನು ನೆನಪಿಸ್ಕೋಬೇಕು. ಗವಿಸಿದ್ದಪ್ಪ ಬೆಳದಡಿ ಅವರು ಅವ್ರ ಮಾವಂದಿರು. ಇವರು PUC ವಿದ್ಯಾರ್ಥಿಯಾಗಿ ಸುಮಾರು 1.5 ಕಾಳಿ ಅಮ್ರಾಯಿಂದ ಆ ನೆಹರು ನಗರವನ್ನು ನಡ್ಕೊಂಡು ಹೋಗಿರ್ತಾರೆ. ನೆಹರು ಇದು ವೈದ್ಯಕೀಯ ಮಹಾವಿದ್ಯಾಲಯದ ಎದುರಿಗಿರುವಂತ ಹಾಸ್ಟೆಲ್ ಅವ್ರಿಗೆ. ಅಲ್ಲಿ ಮಾವಂದಿರವ್ರ ಹಾಸ್ಟೆಲ್ ಕೊಡೋದಿಲ್ಲ, ನನ್ನಲ್ಲಿ ರೂಮ್ ಇಲ್ಲ ಅಂತ ಹೊಳಿ ಕಳಿಸ್ತಾರೆ. ನನ್ನಲ್ಲಿ ರೂಮ್ ಇಲ್ಲಪ್ಪ, ನೀ ಬರಕ್ ಹೋಗ್ಬೇಡ ಅಂತ ತಿಳ್ಕೊಂಡು ಅಲ್ಲಿಂದ ಸುಮ್ಮನೆ ಬರ್ತಾರೆ. ಕಲ್ಯಾಣಗೌಡ ಪಾಟ್ಲೆ ಅಂತ ಇರ್ತಾರೆ ಕಾಳಿ ಅಮ್ರಲ್ಲಿ ರೂಮ್ ತಾಲೂಕದವರು, ಅವ್ರ ಜೊತೆ ರೂಮ್ನಲ್ಲಿ ಉಳ್ಕೊಂಡಿರ್ತಾರೆ. ಮುಂದೆ ನಾಗನೂರ್ ಅಜ್ಜಾರ್ ಕಡೆ ಹೋಗ್ತಾರೆ. ಹಿರಿಯ ಅಜ್ಜಾರ್ ಇದ್ರ ಅವಾಗ ಇನ್ನು. ನಾಗನೂರ್ ಅಜ್ಜಾರ್ ಕಡೆ ಹೋದಾಗ ನಾಗನೂರ್ ಅಜ್ಜಾರ್ ಹೇಳ್ತಾರೆ, ನೋಡಪ್ಪ ಗಣಪತಿ ಗೆಲ್ಲೋಳು ನಮ್ದೊಂದ ಅಲ್ಲಿ ಇದು ಅದ ಹಾಸ್ಟೆಲ್ ಅದ, ಅಲ್ಲಿ ಹೋಗಿ ಸೇರ್ಕೊಂಡ್ ಬಿಡು, ನಾ ಹೇಳ್ತೇನೆ ಅಂತ ತಕೊಂಡು ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ. ಅವ್ರ ಕೈಗೆ ಸಣ್ಣದೊಂದು ಸಹಿ ಮಾಡಿ ಕಳಿಸ್ತಾರೆ. ಚೀಟಿ ಇನ್ನೂ ಬರ್ದಿರಂಗಿಲ್ಲ, ಆ ಸಣ್ಣ ಸಹಿ ಮಾಡಿದ್ರೆ ಸಾಕು, ಇಲ್ಲಿ ರೂಮ್ ಸಿಗ್ತಿರ್ತವ. ಹೀಗಾಗಿ ನಾಗನೂರ್ ಸ್ವಾಮಿಗಳ ಬೋರ್ಡಿಂಗ್ನಲ್ಲಿ ಇದ್ಕೊಂಡು ತಮ್ಮ PUC ವಿದ್ಯಾಭ್ಯಾಸವನ್ನ ಅಲ್ಲಿ ಮುಗಿಸ್ಕೊಂಡು BSc ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟ್ ಮೇಜರ್ ವಿಷಯಗಳ ತೆಗೆದುಕೊಂಡು ಅಲ್ಲಿ BSc ಮುಗಿಸ್ಕೊಂಡು ನಂತರ ಧಾರವಾಡಕ್ಕೆ ಬಂದು ತಮ್ಮ MSc ಪದವಿಯನ್ನು ಪಡ್ಕೊತಾರೆ. ಈ ರೀತಿಯಾಗಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಏನು ಕಷ್ಟಪಡ್ತಾರಲ್ಲ, ಅದನ್ನೆಲ್ಲ ನೆನಪಿಸ್ಕೊಂಡಾಗ ಅವ್ರಿಗೆ ಅರಿವಾಗ್ತದೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ಪಡ್ಕೊಂಡೆ ಅಂತ ತಿಳ್ಕೊಂಡು ಅವರು ಅದನ್ನೆಲ್ಲನೂ ಆಗಲೆಲ್ಲ ತಮ್ಮ ಮನಸ್ಸಿನ ಮೇಲೆ ತೆಗೆದುಕೊಂಡಿರ್ತಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ಧಾರವಾಡಕ್ಕೆ ಬಂದು ಇಲ್ಲಿಯೂ ಸಹಿತ ಅನೇಕ ಜನ ಅವ್ರಿಗೆ ಸಹಾಯ ಮಾಡ್ತಾರೆ, ಇಲ್ಲ ಅಂತಲ್ಲ. ಧಾರವಾಡದಲ್ಲಿ ಇಲ್ಲಿ ಉಳ್ಕೊಂಡು MSc ಮುಗಿಸ್ಕೊಂಡು ನೇರವಾಗಿ KLE ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾಧ್ಯಾಪಕರಾಗಿ ಪ್ರಾರಂಭ ಮಾಡ್ತಾರೆ. ಅದು ಸ್ಟ್ಯಾಟ್ ಪ್ರೊಫೆಸರ್ ಆಗಿ JT ಕಾಲೇಜ್ನಲ್ಲಿ 1965ನೇ ಇಸ್ವಿಯಲ್ಲಿ ತಮ್ಮ ಸೇವೆ ಪ್ರಾರಂಭ ಮಾಡ್ತಾರೆ. ಅದೇ ಸಂದರ್ಭಕ್ಕೆ ಯಾಕೆ ಕನಕದಾಸರ ಹೆಸರನ್ನು ನಾನು ಶಾಶ್ವತಗೊಳಿಸಬಾರ್ದು, ಆ ಹೆಸರು ಮರೆತು ಹೋಗ್ಬಿಟ್ಟಿದೆ, ಜನಮಾನಸದಲ್ಲಿ ಕನಕದಾಸರು ಇಲ್ಲವೇ ಇಲ್ಲ ಅನ್ನುವಂಥ ಒಂದು ನೆನಪಾಗಿ ಮುಂದೆ ಕನಕದಾಸರ ಹೆಸರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೇಕಂತಕೊಂಡು ಒಂದು ಅಚಲವಾದ ಶ್ರದ್ಧೆಯನ್ನು ಇಟ್ಕೊಂಡು ಕನಕದಾಸ ಶಿಕ್ಷಣ ಸಮಿತಿಯನ್ನ ಪ್ರಾರಂಭ ಮಾಡ್ತಾರೆ. ಹೀಗಾಗಿ 1965ರಲ್ಲಿ ಕನಕದಾಸ ಶಿಕ್ಷಣ ಸಮಿತಿ ಪ್ರಾರಂಭಗೊಳ್ತದೆ. ಆದರೆ ಕೇವಲ ಇಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದು ಹಾಸ್ಟೆಲ್ ಮುಖಾಂತರ, ಕನಕ ಪ್ರಸಾದ ನಿಲಯದ ಮುಖಾಂತರ ಆ ಇಡಿಯನ್ನು ಇವರು ಮಾಡೋ ಸೇವೆಯನ್ನು ಕಂಡು ಆವತ್ತು ಹಿರಿಯ ಡಾಕ್ಟರ್ ಅಂತ ಗೊಡಬೋಲಿ ಅವರು ಇವರಿಗೆ ಒಂದು ಬಿಲ್ಡಿಂಗ್ ಅನ್ನ ಕೊಟ್ಬಿಡ್ತಾರೆ.
ಸರ್ ಈ ಬಿಲ್ಡಿಂಗ್ ನಿಮ್ದೇ ಅಂತ ಕೊಟ್ಬಿಡ್ತಾರೆ. ಇವತ್ತು ಪ್ರಸಾದ್ ಲಾಡ್ಜ್ಗಳ ಹಿಂದ್ಗಡೆ ಇರುವಂತಹ ಒಂದು ಕನಕ ಪ್ರಸಾದ ನಿಲಯದ ಬಿಲ್ಡಿಂಗ್ ಇದೆಯಲ್ಲ, ಅದು ಗೋಲ್ಡ್ ಬೋಲ್ಡ್ ಅವರು ಉಚಿತವಾಗಿ ಕೊಟ್ಟಂತಹ ಕಾಣಿಕೆ. ಅದು ಪ್ರಾರಂಭದಲ್ಲಿ 1965ರಲ್ಲಿ ಆ ಒಂದು ಆ ಕಟ್ಟಡದಲ್ಲಿ ಇಡಿಯಾಗಿ ಆ ಬೋರ್ಡಿಂಗ್ ನಡೆಸ್ತಾರೆ. ಬೋರ್ಡಿಂಗ್ ಜೊತೆಯಾಗಿ ಒಂದು ಹಾಸ್ಟೆಲ್ನ ಪ್ರಾರಂಭ ಮಾಡ್ತಾರೆ. ಬೋರ್ಡಿಂಗ್ ವಿದ್ಯಾರ್ಥಿಗಳು ಆರಂಭವಾಗಿದೆ ಹಾಸ್ಟೆಲ್ ಕನಕ ಪ್ರಸಾದ ನಿಲಯದಿಂದ ಇದು ಪ್ರಾರಂಭ ಆಯ್ತು ಸರ್. ಹೀಗಾಗಿ ಮುಂದೆ ಅದು ಹಾಸ್ಕೂಲ್ ಆಗಿ ಪರಿವರ್ತನೆ ಈಗ ರಾಜೀವ್ ಗಾಂಧಿಲಿ ಇರುವಂತಹ ಏನು ಕನಕ ನಿಲಯ ಪ್ರಸಾದ್ ನಿಲಯ ಇಲ್ಲ, ಅದೇ ಹಾಸ್ಟೆಲ್ ಪ್ರಾರಂಭದ್ದು ಇವತ್ತು ಈ ಪ್ರಸಾದ್ ಲಾಡ್ಜ್ ಹಿಂದಿನ ಗೋಡಬಳ್ಳಿಯವರ ಕಟ್ಟಡದಲ್ಲಿ ನಡೀತಾ ಇತ್ತು. ಇವತ್ತು ಆ ಕಟ್ಟಡದಲ್ಲಿ ನಮ್ಮ ಹಾಸ್ಟೆಲ್ ಇದೆ, ಅಲ್ಲಿಯೂ ಸಹಿತ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಎಸ್ ಸರ್, ತಮ್ಮ ಹತ್ರ ಮತ್ತಷ್ಟು ವಿಷಯಗಳನ್ನ ಮಾತನಾಡ್ತೀನಿ. ಕಮ್ನಳ್ಳಿ ಸರ್, ಈಗ ಗವಾನಿ ಸರ್ ಹೇಳ್ತಾ ಇದ್ರು, ನಾನು ಆರಂಭದಲ್ಲಿ ಇಲ್ಲಿ ಸೇವೆಗೆ ಅಂತ ಬಂದಾಗ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮುಳ್ಳುಗಳಿರ್ತಿದ್ವು, ಕಲ್ಲುಗಳಿರ್ತಿದ್ವು. ಏನಪ್ಪಾ ವ್ಯಕ್ತಿ ಇಂಥದ್ದೊಂದು ಕುಗ್ರಾಮದಿಂದ ಈ ರೀತಿ ಅಂದ್ರೆ ಹಳ್ಳಿಯಲ್ಲಿ ಬೆಳೆದಂಥವ್ರು ದಿಲ್ಲಿನೇ ತನ್ನ ಕಡೆ ನೋಡುವ ಹಾಗೆ ಮಾಡಿದಿರಲ್ಲ ಅನ್ನುವಂಥದ್ದನ್ನ ಅವಾಗಲೇ ನನಗೆ ಪ್ರಶ್ನೆ ಬಂದಿತ್ತು ಅಂತ ಹೇಳಿದ ಜೊತೆಗೆ ಅವರ ಶಿಕ್ಷಣ ಆ ಸಂದರ್ಭದಲ್ಲಿ ಪಟ್ಟಂತಹ ಸಂಕಷ್ಟ ಇದೆ ಅಲ್ವಾ, ಅದೆಲ್ಲವನ್ನು ಕೂಡ ಮೆಲುಕು ಹಾಕೊಂಡ್ರು. ಸರ್, ತಾವು ಏನು ಹೇಳ್ತೀರಿ ಅವ್ರ ಬಗ್ಗೆ? ನಾನು ಗದಗ ಬಂದಿದ್ದು 1985ರಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ನಾನು ಅಪಾಯಿಂಟ್ ಆಗಿದೆ. ಆಕ್ಚುಲಿ ನಾ ಬಂದಿದ್ದು ಅದು ರೋಮಾಂಚಕವಾದಂಥ ಒಂದು ಸನ್ನಿವೇಶನೇ ಅದು. ನಾ ಮೊದಲು ತಿಮ್ಮಾಪುರದಲ್ಲಿದ್ದೆ, ಅಲ್ಲಿ ನಮ್ಮ ಹುದ್ದೆ ಅಪ್ರೂವಲ್ ಆಗಲಿಲ್ಲ. ನಂತರ ಇಲ್ಲಿ ಬಂದಾಗ ನಾವು ಟಿ.ವೈ. ಕುರಿ ಅಂತೇಳಿ ಹೊಸಡಿ ಅವರು ಶಿಕ್ಷಕರಿದ್ದರು. ಅವರು ದಂಡೀಸರ ಹತ್ರ ಹೋದಾಗ ದಂಡೀಸರು ಮುಖ್ಯವಾಗಿ ಯಾವುದೇ ಜಾತಿ ಮತ ಪಂಥ ನೋಡ್ತಾ ಇರಲಿಲ್ಲ. ಮುಖ್ಯವಾಗಿ ಜಾಣರ ಇರ್ತಾರೆ, ವಿಷಯ ಜ್ಞಾನ ಯಾರಿಗಿರ್ತದೆ ಅಂತ ಯಾವುದೇ ವ್ಯಕ್ತಿಯೂ ಸಹಿತ ಅವರು ಆಯ್ಕೆ ಮಾಡ್ತಾ ಇದ್ರು. ಆಗ ನಾನು ಹೋದಾಗ ತಕ್ಷಣ ನಿಂದು ಎಮ್ಮೆ ಯಾವ ವಿಷಯ ಮುಗಿದೈತಪ್ಪ ಅಂದ್ರೆ ನೀವು ಹೊಸಳ್ಳಿ ರೆಫರೆನ್ಸ್ ಮೇಲೆ ಬಂದ್ರಿ. ಹೌದು 85ಕ್ಕೆ ಇಲ್ಲಿ 83ಕ್ಕೆ ನನ್ನ ಎಮ್ಮೆ ಮುಗಿದೈತೆ ಅಂದೆ. ಆಯ್ತಪ್ಪ ಹಂಗ ಇಲ್ಲೇ ಬಂದ್ಬಿಡು ಅಂತ ಹೇಳಿ ನನಗೆ ಹಿಡಿದ್ರು. ಅವರು ಆಕ್ಚುಲಿ ಕಷ್ಟ ಮತ್ತು ಸುಖ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅದನ್ನ ಡಾಕ್ಟರ್ B.F. ದಂಡಿನವರು ಬಹಳಷ್ಟು ಅರ್ಥಕೊಂಡಿದ್ರು. ಕಷ್ಟ ಕಾರ್ಪಣ್ಯಗಳಿಂದ ಅವರು ಈ ಒಂದು ಸಂಸ್ಥೆಯನ್ನ ಕಟ್ಟಿ ಏಕಾಂಗಿಯಾಗಿ ಭೀಷ್ಮನ ಹಾಗೆ ಡಾಕ್ಟರ್ B.F. ದಂಡಿನ್ ಅಂದ್ರೆ ಭೀಷ್ಮನೇ ಅವರು. ಅಂದ್ರೆ ಯಾವುದೇ ಅವರ ಮೇಲಿನ ಮೇಲೆ ಹೇಳ್ತಾ ಇದ್ರು, ಕನಕನನ್ನ ಕೆಣಕಬೇಡ್ರಿ, ಕೆಣಕಿ ತಿಣಕಬೇಡ್ರಿ ಅಂತೇಳಿ. ಅಂದ್ರೆ ಅಚಲ ಯಾರ್ದು ಮಾತು ಕೇಳ್ತಿದ್ದಿಲ್ಲ ಅವರು. ಒಂದೇ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅಂತ ವರ್ಗದ ಜನರಿಗೆ ಶಿಕ್ಷಣ ನೀಡಬೇಕು, ಉಚಿತ ಪ್ರಸಾದವನ್ನು ಅವ್ರು ಕೊಡಬೇಕು, ಆಮೇಲೆ ಅವರು ಸಮಾಜದಲ್ಲಿ ಮೇಲೆ ಬರಬೇಕು ಎಂಬಂತ ಒಂದು ಉದಾತ್ತವಾದಂತ ಒಂದು ಧ್ಯೇಯ ಅವರಲ್ಲಿ. ಜನರಲೈಸ್ ಮಾಡೋದಕ್ಕಿಂತ 100% ಓಕೆ, ಅದನ್ನ ಸರ್ ಕೂಡ ಹೇಳಿದ್ದಾರೆ. ಇವತ್ತು ಎಷ್ಟು ಶಿಕ್ಷಣಗಳು ನಡೀತಾ ಇವೆ, ಎಲ್ಲೆಲ್ಲಿ ನಡೀತಾ ಇವೆ? ಈಗ ಹೆಚ್ಚು ಕಡಿಮೆ ನಮ್ಮ ಕನ್ನಡ ಶಿಕ್ಷಣ ಒಂದು ಸಮೂಹ ಏನಿದೆ, ಈ ಸಂಸ್ಥೆ ಒಂದು ಸಮೂಹ 65 ಸಂಸ್ಥೆಗಳನ್ನ ಅದು ನಡೆಸ್ತಾ ಇದೆ. UKG-ಯಿಂದ ಹಿಡಿದು PG-ವರೆಗೆ, UKG-ಯಿಂದ ಅಲ್ಲಿ PG-ವರೆಗೆ ಅಲ್ಲಿ ಸಂಸ್ಥೆಗಳಿದೆ. ಮೂಲ ಇಲ್ಲೇ ಗದಗ, ಹುಬ್ಳಿ, ಆಮೇಲೆ ಬೆಳಗಾಂ, ಮುಳುಗುಂದ, ತಿಮ್ಮಾಪುರ್, ರೋಣ, ಆಮೇಲೆ ಗಜೇಂದ್ರಗಡ ಮುಂತಾದ ಒಂದು ಸ್ಥಳಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳನ್ನು ಅಲ್ಲಿ ಪ್ರಾರಂಭಿಸಿ ಗ್ರಾಮೀಣ ಜನರು, ಮುಖ್ಯವಾಗಿ ತಿಮ್ಮಾಪುರದ ಕುಗ್ರಾಮ ಗದಗ ಜಿಲ್ಲೆಯ ಬಾರ್ಡರ್ಗೆ ಅತಿ ಇಲ್ಲಿಂದ ಒಂದು 27-28 ಕಿಲೋಮೀಟರ್ ಅಂತರದಲ್ಲಿರುವಂಥ ಏನು ತಿಮ್ಮಾಪುರ ಇದೆ, ಅತ್ಯಂತ ಕಡು ಬಡ, ಅಲ್ಲಿ ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜನ ಇದ್ದಾರೆ. ಅಂಥ ಒಂದು ಕುಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಆ ಕಡೆ ಎರೆಬೇಲೇರಿ ಅವೆಲ್ಲ ಹಳ್ಳಿಗಳು ಬರ್ತವೆ. ಅಲ್ಲಿ ಅಂಥ ಒಂದು ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಉದ್ದೇಶವಾಗಿ ಅಲ್ಲಿ ಸಹಿತ ಒಂದು ಪ್ರಸಾದ ನಿಲಯವನ್ನು ಓಪನ್ ಮಾಡಿ ಹೈಸ್ಕೂಲನ್ನು ಪ್ರಾರಂಭಿಸಿ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಹೀಗೆ ನೀವು ಹೇಳಿದ್ರಿ, ಹೀಗೆ 65 ಶಿಕ್ಷಣ ಸಂಸ್ಥೆಗಳನ್ನ ಉಚಿತ ಪ್ರಸಾದ ನಿಲಯ ಬಡ ಮಕ್ಕಳ ಮೇಲೆ ಸ್ತರಕ್ಕೆ ಬರಬೇಕು, ಕಟ್ಟ ಕಡೆಯ ಹಳ್ಳಿಯ ಮಗು ಕೂಡ ಇವತ್ತು ಶಿಕ್ಷಣವಂತನಾಗಬೇಕು ಅನ್ನುವಂಥ ಉದ್ದೇಶದಿಂದ ಕಟ್ಟಿದ್ರು ಒಂದು ಓಕೆ. ಇನ್ನು ಈಗ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ನೀವೆಲ್ಲ ವಿಚಾರ ಮಾಡಿದ್ರಿ. ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ರಿ? ಸ್ಮಾರಕಕ್ಕೆ ಆ ಒಂದು ಸಂಕಲ್ಪ ಬಂದಿದ್ದು ಹೇಗೆ? ಸ್ಮಾರಕ ನಿರ್ಮಾಣ ಮಾಡೋದು ಮುಖ್ಯವಾಗಿ ನಾವು ಶಿಕ್ಷಕ ವರ್ಗ ಮತ್ತು ಈ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಂದ ಅಲ್ಲದೇನೆ ಕೇವಲ ನಮ್ಮ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಬಳಗ, ಅವರು ಏನು ಇದು ಡಾಕ್ಟರ್ B.F. ದಂಡೀನ್ ವಿದ್ಯಾರ್ಥಿ ಬಳಗ ಅಂತಾನೆ ಅದೊಂದು ಹೆಸರು ಕರ್ಕೊಂಡು, ಯಾರು ಅಲ್ಲಿ ಲೀಡರ್ಶಿಪ್ ಇಲ್ದೇನೆ ನಾವೆಲ್ಲ ಒಂದು ಎಂಬಂತ ಮನೋಭಾವನೆಯಿಂದ ಎಲ್ಲರೂ ಸೇರಿಕೊಂಡೇ ಈ ಒಂದು ಅವರು ಡಾಕ್ಟರ್ B.F. ದಂಡೀನ್ ಮತ್ತು ಶ್ರೀಮತಿ ಶಕುಂತಲಾಬಾಯಿ ದಂಡೀನ್ ಅವರ ಒಂದು ಸ್ಮಾರಕ ಭವನ. ಸಾರಿ ಫಾರ್ ಇಂಟರಪ್ಟಿಂಗ್ ಸರ್, ಈಗ ನೀವು ಅಲ್ಲಿ ಶಕುಂತಲಾಬಾಯಿ ದಂಡೀನ್ ಅಮ್ಮವ್ರ ಹೆಸರು ನೀವು ಬಳಸಿದ್ರಿ. ಬಹಳ ಜನ ಮಾತನಾಡ್ತಾರೆ
ಅವರು ದಂಡಿನವರು ಕೇವಲ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಲ್ಲ, ಅದ್ರ ಜೊತೆಗೆ ಹೇಗೆ ಆದರ್ಶವಾಗಿ ಬದುಕಬೇಕು ಅನ್ನೋದು ಇತ್ತು ಅಂತ. ಆ ಅಮ್ಮವ್ರ ಬಗ್ಗೆ ಒಂಚೂರು ಅದನ್ನ ನೀವು ಹತ್ತಿರದ ನೋಡ್ತೀರಿ. ಅವರು ದಂಡಿ ಸರ್ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಅದು ಸಮಾಜ ಶಕ್ತಿ. ಆ ಶಕ್ತಿ ಹಿನ್ನೆಲೆಯಾಗಿ ಅವರು ಇದ್ದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರ ಪತ್ನಿ ಶ್ರೀಮತಿ ಶಕುಂತಲಾಬಾಯಿ ದಂಡಿ. ಅವರು ಮುಖ್ಯವಾಗಿ ಏನು ಸೌತ್ ತಾಲೂಕಿನ ಒಂದು ಹಳ್ಳಿಯಲ್ಲಿ ಇದ್ದಂಥ ಜನ. ಅಲ್ಲಿ ಅವರು ಮುಖ್ಯವಾಗಿ ಇವ್ರನ್ನ ಡಾಕ್ಟರ್ BF ದಂಡಿ ಸರ್ ಅವರನ್ನ ಮದುವೆ ಆದ ನಂತರ ಮುಖ್ಯವಾಗಿ ಅವರು ರಾಜಕೀಯ ಹಿನ್ನೆಲೆ ಇದೆ ಅವರಿಗೆ. ಶ್ರೀಮತಿ ಶಕುಂತಲಾಬಾಯಿ ದಂಡಿನವರಿಗೆ ರಾಜಕೀಯ ಒಂದು ಹಿನ್ನೆಲೆ ಇದೆ. ಅವರ ತಂದೆಯವರು ರಾಜಕೀಯ ಧುರೀಣರಾಗಿದ್ದರು ಸೌತ್ ತಾಲೂಕಿನಲ್ಲಿ. ಅವರ ಒಂದು ಆ ಹಿನ್ನೆಲೆಯಿಂದ ಬಂದವರು. ಇವರಿಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ಅಂದೇನೆ ಏನು ಹಾಸ್ಟೆಲ್ ಆಗಲಿ ವಿದ್ಯಾಸಂಸ್ಥೆಗಳಾಗಲಿ ಬೆಳಿಬೇಕಾದ್ರೆ ಮುಖ್ಯವಾಗಿ ಪ್ರೇರಣಾ ಶಕ್ತಿ ಯಾರಪ್ಪ ಅಂದ್ರೆ ಶ್ರೀಮತಿ ಶಕುಂತಲಾಬಾಯಿ ದಂಡಿ. ಹಾಗಾಗಿ ಶಿಕ್ಷಕರು ಈಗಿರುವಂಥ ಶಿಕ್ಷಕರಾಗಲಿ ಮತ್ತು ನಿವೃತ್ತಿ ಹೊಂದಂಥ ಶಿಕ್ಷಕರು ಸಹಿತ ಅಲ್ಲಿ ಆಗಮಿಸ್ತಾರೆ. ಅವರು ಕೇವಲ ಒಬ್ಬರೇ ಅಲ್ಲ, ಅವರ ಒಂದು ಕುಟುಂಬ ವರ್ಗವೇ ಅಲ್ಲಿ ಬಂದು ಡಾಕ್ಟರ್ BF ದಂಡಿನವರ ಒಂದು ಈ ನುಡಿನ ಕಾರ್ಯಕ್ರಮ ಮತ್ತು ಈ ಭೂಮಿ ಪೂಜೆ ಅಲ್ಲಿ ಅದು ಪಾಲ್ಗೊಳ್ಳುವಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಕೊನೆಯದಾಗಿ ನೀವು ಯಾವ ರೀತಿ ಇನ್ವೈಟ್ ಮಾಡ್ತೀರಿ ಶಿಷ್ಯ ವರ್ಗವನ್ನ, ಹಿತೈಷಿ ಬಳಗವನ್ನ, ಬಂಧು ಭಗಿನಿಯರನ್ನ? ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಲ್ಲಿ ಅತ್ಯಂತ ಸವಿನಯವಾಗಿ ಕೇಳ್ಕೊಳ್ಳೋದಂದ್ರೆ, ಒಬ್ಬ ಶಿಕ್ಷಣ ಸಂತ, ಶಿಕ್ಷಣ ರಂಗದ ಭೀಷ್ಮ, ಮಹಾನ್ ಜ್ಞಾನಿ, ಅನ್ನ ಅಕ್ಷರ ಅರಿವಿನ ತಂದೆ ಡಾಕ್ಟರ್ BF ದಂಡೀನ್ರವರ ಈ ಕಾರ್ಯಕ್ರಮ ಇದೆಯಲ್ಲ, ಈ ದಂಪತಿಗಳ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಕಾರ್ಯಕ್ರಮ, ನೀವೇ ನಿಂತು ಮಾಡುವಂಥ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಭಾಗದಲ್ಲಿರುವಂತಹ ನಮ್ಮ ವಿದ್ಯಾರ್ಥಿಗಳು ದಿನಾಂಕ 5 ಆಗಸ್ಟ್ 2026 ಅವರ 93ನೇ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ, ಶೋಕಾಂಜಲಿಗಳನ್ನ ಸಲ್ಲಿಸೋದ್ರ ಮುಖಾಂತರ, ಶ್ರದ್ಧಾಂಜಲಿಗಳನ್ನ ಅರ್ಪಿಸೋ ಮುಖಾಂತರವಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ, ಅಭಿಮಾನಿಗಳಲ್ಲಿ, ಅನುಯಾಯಿಗಳಲ್ಲಿ, ದಂಡೀನ್ರ ಸಾಮೀಪ್ಯಕ್ಕೆ ಬಂದಂಥ ಎಲ್ಲ ಮಹಾಮಾನವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು 5ನೇ ತಾರೀಕು ನಾಳೆ ನಾಡ್ದು ಗಾಣಿಗ ಮೋಡಕ್ಕೆ ಮತ್ತು ರಾಜೀವ್ ಗಾಂಧಿ ಹೈಸ್ಕೂಲ್ದರಂಥ ಸಮಾಧಿ ಸ್ಥಳಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಸ್ ಸರ್, ತಮ್ಮಿಬ್ಬರಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಮಗೂ ನಮಸ್ಕಾರ. ಎಸ್, ಮುದ್ರಣ ಕಾಶಿಯಲ್ಲಿ ಶಿಕ್ಷಣ ಕಾಶಿಯನ್ನ ಮಾಡಿ KSS ಅನ್ನೋದನ್ನ ಯೂನಿವರ್ಸಲ್ ಬ್ರ್ಯಾಂಡ್ ಮಾಡಿರುವಂತಹ ಒಬ್ಬ ವ್ಯಕ್ತಿಯನ್ನ ನಿಜಕ್ಕೂ ಕೂಡ ಶಿಕ್ಷಣ ಸಂತ ಅಂತ ಅವರು ಸಂಬೋಧನೆ ಮಾಡ್ತಾ ಇದ್ದಾರೆ. ಕೇವಲ ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಹಿತೈಷಿಗಳು, ಅಭಿಮಾನಿಗಳು, ಬಂಧುಗಳು, ಭಗಿನಿಯರು ಎಲ್ಲರೂ ಕೂಡಿಕೊಂಡು ಅವತ್ತು ವೇದನೆಯನ್ನ ಒಳಪಟ್ಟು ಬೋಧನೆಯನ್ನ ಕೇಳಿ ಸಾಧನೆಯನ್ನ ಮಾಡಿರುವಂತಹ ಸಾಧನೆಯ ಮೈಲುಗಲ್ಲನ್ನ ಸ್ಥಾಪನೆ ಮಾಡಿ ಹೋಗಿರುವಂತಹ ಡಾಕ್ಟರ್ BF ದಂಡೀನ್ರಿಗೆ ನಿಜಕ್ಕೂ ಕೂಡ ಇವರೆಲ್ಲರೂ ಸೇರಿ ಅವರು ಅಂದ್ರೆ ಕೊನೆಯ ನಿಲ್ದಾಣ ಅಂತ ಹೇಳ್ತೇವೆ ಸಾವನ್ನ, ಆ ಕೊನೆಯ ನಿಲ್ದಾಣದಲ್ಲಿ ಅವರು ಶಾಶ್ವತವಾಗಿ ಶಾಂತಿಯನ್ನ ಹುಡುಕೊಂಡಿರ್ಲಿ, ಶಾಂತಿಯಿಂದಿರ್ಲಿ ಅನ್ನುವಂತಹ ದ್ಯೋತಕವಾಗಿ ಇವತ್ತು ಬಹುಶಃ ಇಂಥದ್ದೊಂದು ಸ್ಮಾರಕ ಆಗ್ತಾ ಇದೆ. ಅಂತ ಕೆಲಸ ಇನ್ನೂ ಬೇಗ ಅಭಿವೃದ್ಧಿ ಮಟ್ಟಕ್ಕೆ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನರ ಸಿರಿ. ನಮಸ್ಕಾರ.